ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮನವಾಗಿದೆ. ದೆಹಲಿಯಿಂದ ಬೆಂಗಳೂರಿಗೆ ಪಿಎಂ ನರೇಂದ್ರ ಮೋದಿ ಬಂದಿಳಿದಿದ್ದಾರೆ. ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮನವಾಗಿದೆ. ಈಗಾಗಲೇ ದೆಹಲಿಯಿಂದ ಬೆಂಗಳೂರಿಗೆ ಪಿಎಂ ನರೇಂದ್ರ ಮೋದಿ ಬಂದು ಇಳಿದಿದ್ದಾರೆ. ಪಿಎಂ ನರೇಂದ್ರ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಸ್ವಾಗತವನ್ನ ಕೂಡ ಕೋರಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ. ದೆಹಲಿಯಿಂದ ಬೆಂಗಳೂರಿಗೆ ನರೇಂದ್ರ ಮೋದಿ ಬಂದಿರುವಂಥದ್ದು. ಪಿಎಂಗೆ ಸ್ವಾಗತವನ್ನ ಕೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಚ್ಎಎಲ್ನ HQTC ಹೆಲಿಪ್ಯಾಡ್ನಲ್ಲಿ ಮೋದಿಗೆ ಸ್ವಾಗತವನ್ನ ಕೋರಲಾಗ್ತಾ ಇದೆ. ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬಂದಿಳಿದಿರುವಂಥದ್ದು. ಬೆಂಗಳೂರಿಗೆ ಪಿಎಂ ನರೇಂದ್ರ ಮೋದಿ ಈಗಾಗಲೇ ಬಂದಿದ್ದಾರೆ, ಆಗಮನವಾಗಿದೆ. ಎಚ್ಎಎಲ್ನ HQTC ಹೆಲಿಪ್ಯಾಡ್ನಲ್ಲಿ ಮೋದಿಗೆ ಸ್ವಾಗತವನ್ನ ಕೂಡ ಕೋರಲಾಗಿದೆ. ಈಗಾಗಲೇ ಬಂದು ಇಳಿದಿದ್ದಾರೆ. ಪಿಎಂಗೆ ಸ್ವಾಗತವನ್ನ ಕೂಡ ಕೋರಲಾಗಿದೆ. ಸಿಎಂ ಸಿದ್ದರಾಮಯ್ಯ ಪಿಎಂ ನರೇಂದ್ರ ಮೋದಿಗೆ ಸ್ವಾಗತವನ್ನ ಕೂಡ ಕೋರಿದ್ದಾರೆ. ಹಳದಿ ಮೆಟ್ರೋಗೆ ಇಂದು ಚಾಲನೆಯನ್ನ ಕೂಡ ಕೊಡುವಂಥದ್ದು. ಈಗಾಗಲೇ ಮೋದಿ ಆಗಮನವಾಗಿದೆ. ಸ್ವಾಗತವನ್ನ ಕೂಡ HQTC ಹೆಲಿಪ್ಯಾಡ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೋರಿದ್ದಾರೆ. ವಿಶೇಷ ಹೆಲಿಕಾಪ್ಟರ್ನಲ್ಲಿ ಬೆಂಗಳೂರಿಗೆ ಮೋದಿ ಈಗಾಗಲೇ ಸುತ್ತಾಟವನ್ನು ಆರಂಭಿಸಿರುವಂಥದ್ದು. ಎಚ್ಎಎಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಬಂದು ಇಳಿದಿದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸ್ವಾಗತವನ್ನ ಕೂಡ ಕೋರಿರುವಂಥದ್ದು. ಹಳದಿ ಮೆಟ್ರೋಗೆ ಇಂದು ವಿದ್ಯುಕ್ತ ಚಾಲನೆಯನ್ನ ಕೂಡ ಕೊಡಲಾಗುತ್ತೆ. ರಾಜಧಾನಿಯ IT ಹಬ್ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಕನಸು ಕೊನೆಗೂ ಕೂಡ ಸಾಕಾರ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಂಗಳೂರಿಗೆ ಈಗಾಗಲೇ ಆಗಮಿಸಿರುವಂಥದ್ದು. ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು ಸ್ವಾಗತಕ್ಕೆ. ಬೆಂಗಳೂರು ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ. ರಸ್ತೆಗಳೆಲ್ಲ ಕೇಸರಿಮಯ ಆಗಿರುವಂಥದ್ದು. ಬಾವುಟಗಳು ಎಲ್ಲವನ್ನ ಹಾಕಿ ಕೇಸರಿಮಯವನ್ನಗೊಳಿಸಲಾಗಿದೆ ಈಗಾಗಲೇ ರಸ್ತೆಗಳನ್ನ.
ಹಲವು ಕಾರ್ಯಕ್ರಮಗಳ ನಿಮಿತ್ತ ಈಗಾಗಲೇ HALಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿರುವಂಥದ್ದು. ಸಂಪೂರ್ಣವಾಗಿ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಬಿಜೆಪಿ ನಾಯಕರು ಸಕಲ ಸಿದ್ಧತೆಯನ್ನ ನಡೆಸಿದ್ದಾರೆ. ಸಂಪೂರ್ಣವಾಗಿ ಮೇಕ್ರಿ ವೃತ್ತ, ಚಾಲುಕ್ಯ ವೃತ್ತ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅದೇ ರೀತಿಯಾಗಿ ಎಲ್ಲಾ ಕಡೆನೂ ಕೂಡ ಸ್ವಾಗತಕ್ಕೆ ರೆಡಿಯನ್ನ ಮಾಡಿಕೊಂಡಿದ್ರು. ಇದೀಗ ಪ್ರಧಾನಿ ನರೇಂದ್ರ ಮೋದಿಗೆ ಸ್ವಾಗತವನ್ನ ಕೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ. HALನ HQTC ಹೆಲಿಪ್ಯಾಡ್ನಲ್ಲಿ ಸಿಎಂ ಸ್ವಾಗತವನ್ನ ಕೋರಿರುವಂಥದ್ದು. ಸಿಎಂಗೆ ಹೂಗುಚ್ಛವನ್ನ ನೀಡಿ ಸ್ವಾಗತಿಸಿದ್ದಾರೆ ರಾಜ್ಯಪಾಲರು ಕೂಡ. ಪ್ರಧಾನಿ ಮೋದಿಗೆ ಸ್ವಾಗತವನ್ನ ಕೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ. HALಗೆ ಆಗಮಿಸಿದ ನರೇಂದ್ರ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಸ್ವಾಗತವನ್ನ ಕೋರಿರುವಂಥದ್ದು. HALನ HQTC ಹೆಲಿಪ್ಯಾಡ್ನಲ್ಲಿ ಸ್ವಾಗತವನ್ನ ಕೋರಿದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ HALಗೆ ಆಗಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿಗೆ ಸ್ವಾಗತವನ್ನ ಕೋರಿರುವಂಥದ್ದು. ಬಂದು ಇಳಿದಿದ್ದಾರೆ. ಸಕಲ ಸಿದ್ಧತೆಗಳನ್ನ ಕೂಡ ಬಿಜೆಪಿ ಮಾಡಿಕೊಂಡಿತ್ತು. ಇದರ ನಡುವೆ ಕೆಲವೊಂದಷ್ಟು ರಸ್ತೆಗಳನ್ನ ಕೂಡ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿತ್ತು. ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಇದೀಗ ಬೆಂಗಳೂರು. ಎಲ್ಲಿ ನೋಡಿದರೂ ಕೂಡ ಬಾವುಟ ರಾರಾಜಿಸ್ತಾ ಇದ್ದಾವೆ. ರಸ್ತೆಗಳಲ್ಲಿ ಕೇಸರಿಮಯ ಆಗೋಗಿರುವಂಥದ್ದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತ, ಸೌತ್ ಎಂಡ್ ಸರ್ಕಲ್, ರಾಗಿಗುಡ್ಡ, ಎಲೆಕ್ಟ್ರಾನಿಕ್ ಸಿಟಿ ಪ್ರಮುಖ ರಸ್ತೆಗಳ ವೃತ್ತಗಳಲ್ಲಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ರಸ್ತೆಯ ಪಕ್ಕದಲ್ಲೆಲ್ಲ ಬಿಜೆಪಿ ಬಾವುಟಗಳು, ಪ್ರಧಾನಿ ಮೋದಿಗೆ ಸ್ವಾಗತ ಕೋರುವ ಬಿಜೆಪಿ ನಾಯಕರ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಹಾಗೂ ಬ್ಯಾನರ್ಗಳನ್ನು ಅಳವಡಿಸಿ ಸ್ವಾಗತಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಈಗ HALಗೆ ಪ್ರಧಾನಿ ನರೇಂದ್ರ ಮೋದಿ ಬಂದಿಳಿದಿದ್ದಾರೆ. ಅವರನ್ನ ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ರಾಜ್ಯಪಾಲರು ಕೂಡ ಸ್ವಾಗತವನ್ನ ಕೋರಿರುವಂಥದ್ದು. ಹೂಗುಚ್ಛವನ್ನ ಕೊಡುವುದರ ಮುಖಾಂತರ ಸ್ವಾಗತಿಸಲಾಗಿದೆ. ಆಲ್ರೆಡಿ ಎಲ್ಲಿ ನೋಡಿದರೂ ಕೂಡ ಕೇಸರಿಮಯ ಆಗೋಗಿದೆ ಬೆಂಗಳೂರಿನಲ್ಲಿ. ರಸ್ತೆಯ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಬಾವುಟಗಳು ರಾರಾಜಿಸ್ತಾ ಇರುವಂಥದ್ದು. ಇಂದು ಹಳದಿ ಮೆಟ್ರೋಗೆ ವಿದ್ಯುಕ್ತ ಚಾಲನೆಯನ್ನ ಕೂಡ ಕೊಡ್ತಾರೆ. ಅದೇ ರೀತಿಯಾಗಿ 3 ವಂದೇ ಭಾರತ್ ರೈಲು ಮಾರ್ಗವನ್ನ ಕೂಡ ಲೋಕಾರ್ಪಣೆ ಮಾಡುವಂಥದ್ದು, ಶಂಕುಸ್ಥಾಪನೆಯನ್ನ ಕೂಡ ಮಾಡ್ತಾರೆ ಎಂದು ಹಲವು ಕಾರ್ಯಕ್ರಮಗಳ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದ್ದಾರೆ ನರೇಂದ್ರ ಮೋದಿ. ಅವರನ್ನ ಸ್ವಾಗತ ಮಾಡಿಕೊಳ್ಳಲು ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ರಾಜ್ಯಪಾಲರು ಕೂಡ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡಿಕೊಂಡಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಣ್ತುಂಬಿಕೊಳ್ಳಲು ಬೆಂಗಳೂರಿನ ಜನರು ಕಾಯ್ತಾ ಇದ್ರು. ಇದೀಗ ಆ ಒಂದು ಸುಸಂದರ್ಭ ಬಂದಿರುವಂಥದ್ದು. ಕೆಲವೊಂದಷ್ಟು ರಸ್ತೆಗಳ ಸಂಚಾರವನ್ನ ಕೂಡ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ಯಾವುದೇ ರೀತಿಯ ತೊಂದರೆಗಳಾಗಬಾರದು ಅನ್ನುವ ನಿಟ್ಟಿನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಹಳದಿ ಮೆಟ್ರೋಗೆ ವಿದ್ಯುಕ್ತ ಚಾಲನೆಯನ್ನ ಕೂಡ ಕೊಡಲಾಗುತ್ತೆ. ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ ನರೇಂದ್ರ ಮೋದಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿದ್ಯುಕ್ತ ಚಾಲನೆಯನ್ನ ಕೂಡ ಕೊಡುವಂಥದ್ದು. ಅದೇ ರೀತಿ 3 ರೈಲು ಮಾರ್ಗಗಳಲ್ಲಿ ಮೆಟ್ರೋ ರೈಲುನ ಕೂಡ ಇಂದು ಉದ್ಘಾಟನೆಯನ್ನ ಕೂಡ ಮಾಡ್ತಾರೆ. 3 ಮಾರ್ಗದ ವಂದೇ ಭಾರತ್ ರೈಲನ್ನ ಕೂಡ ಇಂದು ಉದ್ಘಾಟನೆಯನ್ನ ಮಾಡುವಂಥದ್ದು. HALಗೆ ಬಂದಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅವರನ್ನ ಸ್ವಾಗತ ಮಾಡಿಕೊಳ್ಳಲು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಇನ್ನು ಬೆಂಗಳೂರು ಜನರು ಕಣ್ತುಂಬಿಕೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಾಯ್ಕೊಂಡು ಕೂತಿದ್ರು. ಇದೀಗ ಅದಕ್ಕೆ ಆ ಒಂದು ಸಂದರ್ಭ ಬಂದೊದಗಿರುವಂಥದ್ದು. ಈಗಾಗಲೇ
ಬೆಂಗಳೂರಿಗೆ ಆಗಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕೆಲವೇ ಕ್ಷಣಗಳಲ್ಲಿ ಆರ್ವಿ ರಸ್ತೆ ಬೊಮ್ಮಸಂದ್ರ ಮಾರ್ಗದ ಹಳದಿ ಮೆಟ್ರೋ ರೈಲಿಗೆ ಮೋದಿ ವಿದ್ಯುಕ್ತ ಚಾಲನೆಯನ್ನ ಕೂಡ ಕೊಡ್ತಾರೆ. ಚಾಲನೆ ಕೊಟ್ಟ ಬಳಿಕ ನಾಳೆಯಿಂದಲೇ ಪ್ರಯಾಣಿಕರಿಗೆ ಸಂಚಾರದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡುವಂಥದ್ದು. ಪಿಎಂಗೆ ಹೂಗುಚ್ಛವನ್ನ ನೀಡಿ ಸ್ವಾಗತವನ್ನ ಕೂಡ ಮಾಡಲಾಗಿದೆ. ಮೆಟ್ರೋ ಜೊತೆ ವಂದೇ ಭಾರತ್ ರೈಲುಗಳಿಗೂ ಕೂಡ ಚಾಲನೆಯನ್ನ ಕೊಡ್ತಾರೆ. 3 ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನ ಕೊಡುವಂಥದ್ದು. ಬೆಂಗಳೂರು, ಬೆಳಗಾವಿ, ಅಮೃತಸರ, ಮಾತಾ ವೈಷ್ಣೋದೇವಿ, ನಾಗಪುರ, ಪುಣೆ ಮಾರ್ಗದ ರೈಲುಗಳಿಗೆ ಮೋದಿ ಸಿಗ್ನಲ್ ಅನ್ನ ಕೊಡ್ತಾರೆ. ಈ ವೇಳೆ ಈಗಾಗಲೇ ಸ್ವಾಗತವನ್ನ ಕೂಡ ಮಾಡಿದ್ದಾರೆ. HALನ HQTC ಹೆಲಿಪ್ಯಾಡ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೂಗುಚ್ಛವನ್ನ ನೀಡುವ ಮುಖಾಂತರ ಸ್ವಾಗತವನ್ನ ಮಾಡಿರುವಂಥದ್ದು. HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿದಂತಹ ನಮೋ ಮೋದಿಗೆ ಈಗಾಗಲೇ ಸ್ವಾಗತವನ್ನ ಕೋರಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಳದಿ ಮೆಟ್ರೋಗೆ ವಿದ್ಯುಕ್ತ ಚಾಲನೆಯನ್ನ ಕೂಡ ಕೊಡಲಾಗುತ್ತೆ. ಸಿಲಿಕಾನ್ ಸಿಟಿಯ ಐಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕಿಸುವಂತಹ ಆರ್ವಿ ರಸ್ತೆ ಬೊಮ್ಮಸಂದ್ರ ನಡುವಿನ ನಮ್ಮ ಮೆಟ್ರೋ ಹಳದಿ ಮಾರ್ಗವನ್ನ ಇಂದು ಉದ್ಘಾಟನೆ ಮಾಡ್ತಾರೆ. ಅದರ ಜೊತೆಗೆ 3 ವಂದೇ ಭಾರತ್ ಮಾರ್ಗದಕ್ಕೆ ಕೂಡ ವಿದ್ಯುಕ್ತ ಚಾಲನೆಯನ್ನ ಕೂಡ ಕೊಡುವಂಥದ್ದು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವರಿಗೆ ಹೂಗುಚ್ಛವನ್ನ ಕೊಡುವ ಮುಖಾಂತರ ಸ್ವಾಗತವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಮೆಟ್ರೋ 3ನೇ ಹಂತದ ಯೋಜನೆಗೆ ಶಂಕುಸ್ಥಾಪನೆ ಆಗಲಿದೆ. ಜೆಪಿ ನಗರ 4ನೇ ಹಂತದಿಂದ ಕೆಂಪಾಪುರ ಹಾಗೂ ಹೊಸಹಳ್ಳಿ ಕಡಬಗೆರೆ ನಡುವಿನ ನಮ್ಮ ಮೆಟ್ರೋ 3ನೇ ಹಂತದ ಯೋಜನೆಗೂ ಕೂಡ ಇಂದು ಶಂಕುಸ್ಥಾಪನೆ ಆಗಲಿದೆ. ಇದು 15,611 ಕೋಟಿ ಮೊತ್ತದ್ದಾಗಿದ್ದು 2 ಕಾರಿಡಾರ್ ಸೇರಿ 44.65 ಕಿಲೋಮೀಟರ್ ಉದ್ದವಿರುತ್ತೆ. ಈ ಮಾರ್ಗದ ಕಾಮಗಾರಿಗೆ 2028ರ ವೇಳೆಗೆ ಪೂರ್ಣಗೊಳ್ಳುವಂತಹ ನಿರೀಕ್ಷೆ ಕೂಡ ಇರುವಂತದ್ದು. ಈ ಒಂದು ಮಾರ್ಗಕ್ಕೆ ಕೂಡ ಶಂಕುಸ್ಥಾಪನೆಯನ್ನ ಪಿಎಂ ನರೇಂದ್ರ ಮೋದಿ ಇಂದು ನೆರವೇರಿಸುತ್ತಾರೆ. ಹಳದಿ ಮೆಟ್ರೋಗೆ ಚಾಲನೆಯನ್ನ ನೀಡುತ್ತಾರೆ. ಅದರ ಬಳಿಕ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ. ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ ಪಿಎಂ ನರೇಂದ್ರ ಮೋದಿ. ಅವರನ್ನ ಸ್ವಾಗತ ಕೂಡ ಮಾಡಿಕೊಂಡಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಹಳದಿ ಮೆಟ್ರೋಗೆ ಚಾಲನೆ ಕೂಡ ಸಿಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ. ಅವರನ್ನ ಸ್ವಾಗತಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಂತಹ ಸಂದರ್ಭದಲ್ಲೇ ಮೆಟ್ರೋಗೆ ಕ್ರೆಡಿಟ್ ವಾರ್ ಕೂಡ ಶುರುವಾಗಿತ್ತು. ಹಲವು ರೀತಿಯಲ್ಲಿ ವಾದ ಪ್ರತಿವಾದಗಳನ್ನು ಕೂಡ ಮಾಡಿದ್ರು. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಈ ಒಂದು ಸಂದರ್ಭದಲ್ಲೇ ಬೆಂಗಳೂರಿಗೆ ಆಗಮಿಸಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಹಳದಿ ಮೆಟ್ರೋಗೆ ಚಾಲನೆಯನ್ನ ಕೂಡ ಕೊಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ಏರ್ಪಾಡುಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಸಂಭ್ರಮ ಮನೆ ಮಾಡಿತ್ತು ಬೆಂಗಳೂರಿನಲ್ಲಿ. ಜನಸಾಮಾನ್ಯರು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಕಣ್ತುಂಬಿಕೊಳ್ಳಲು ಕಾಯ್ತಾ ಇದ್ರು. ಈ ಒಂದು ಕಾಯುವಿಕೆಗೆ ಇದೀಗ ಸುಸಂದರ್ಭ ಒದಗಿ ಬಂದಿರುವಂಥದ್ದು.
ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಜನರತ್ತ ಕೈ ಬೀಸ್ತಾ ಇದ್ದಾರೆ ನರೇಂದ್ರ ಮೋದಿ. ಜನರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡ್ತಾ ಇರುವಂಥದ್ದು. ಕೇಸರಿ ಬಾವುಟಗಳನ್ನ ಹಿಡಿದುಕೊಂಡು ಸ್ವಾಗತಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದಂತಹ ಅವರು ಜನರತ್ತ ಕೈಯನ್ನ ಕೂಡ ಬೀಸ್ತಾ ಇದ್ದಾರೆ. ಪ್ರಧಾನಿಯವರನ್ನ ಕಣ್ತುಂಬಿಕೊಳ್ಳಲು ಜನಸಾಗರವೇ ಸೇರಿದೆ. ಇದೀಗ ರಸ್ತೆಯಲ್ಲೆಲ್ಲ ಕೂಡ ಜನರು ನಿಂತಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಸಾವಿರಾರು ಜನರು ಇದೀಗ ಬಂದಿದ್ದಾರೆ. ಮೋದಿ ಸಂಚರಿಸುವಂತಹ ಮಾರ್ಗದಲ್ಲಿ ವಾಹನ ಓಡಾಟಗಳನ್ನು ಕೂಡ ನಿರ್ಬಂಧ ಮಾಡಲಾಗಿತ್ತು. ಮೆಟ್ರೋ ರೈಲು ಮಾರ್ಗ 3 ಸಂಚಾರದ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ನಗರದ ಕೆಲವೆಡೆ ಸಂಚಾರ ವ್ಯವಸ್ಥೆಯಲ್ಲಿ ಬದಲಾವಣೆ ಕೂಡ ಮಾಡಲಾಗಿತ್ತು.